ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಅಭಿಯಾನಕ್ಕೆ ಚಾಲನೆ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಾ ಪ್ರಾಧಿಕಾರ, ಜಿಲ್ಲಾಡಳಿತ, ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಜನವರಿ 18ರಿಂದ ಫೆಬ್ರವರಿ 17ರವರೆಗೂ ರಸ್ತೆ ಸುರಕ್ಷತೆ ಜೀವನ ರಕ್ಷೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಂಗವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಬೀದಿ ನಾಟಕ, ಸಾರ್ವಜನಿಕ ಸ್ಥಳಗಳಾದ ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಶ್ರೀ ಶಿವಯೋಗಿ ವೃತ್ತ, ಬಸವೇಶ್ವರ ವೃತ್ತ, ಶಿವಾಜಿ ವೃತ್ತ ಸೇರಿದಂತೆ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಸಂಗೀತ ಮತ್ತು ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜಾಗೃತಿ ಕಾರ್ಯಕ್ರಮಕ್ಕೆ ಡೋಲು ಹೊಡೆಯುವ ಮೂಲಕ ಸಾರಿಗೆ ಇಲಾಖೆ ಅಧಿಕಾರಿ ರವಿ ನಾಗಠಾಣ್, ಶ್ರೀರಂಗ ಜೋಶಿ, ಎಎಸ್ಐ ವಿಠ್ಠಲ ದೇವಮಾನೆ, ಸುಮಿತ್ ಉಮ್ರಾಣಿ ಚಾಲನೆ ನೀಡಿದರು. ಸಾರಿಗೆ ಅಧಿಕಾರಿ ರವಿ ನಾಗಠಾಣ್ ಮಾತನಾಡಿ, ರಸ್ತೆಗಳಲ್ಲಿ ವಾಹನ ಚಾಲಕರು, ಪಾದಚಾರಿಗಳು ಸುರಕ್ಷಿತವಾಗಿ, ಜಾಗೃತರಾಗಿ, ಜವಾಬ್ದಾರಿಯುತರಾಗಿರಬೇಕು ಅಂತ ಅವರು ಹೇಳಿದರು. ಒಂದು ಕ್ಷಣ ಮೈಮರೆತರೂ ಕೂಡ ಅನಾಹುತವಾಗುತ್ತದೆ. ಹೀಗಾಗಿ ಎಲ್ಲರೂ ಸುರಕ್ಷತೆಯಾಗಿರಬೇಕು ಎನ್ನುವ ಉದ್ದೇಶ ನಮ್ಮದಾಗಿದೆ ಎಂದರು. ಶ್ರೀರಂಗ ಜೋಶಿಯವರು ಮಾತನಾಡಿ, ಸಾರಿಗೆ ಮತ್ತು ಪೊಲೀಸ್ ಇಲಾಖೆಯಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎನ್ನುವ ಉದ್ದೇಶದಿಂದ ಚಿಕ್ಕೋಡಿಯ ಕಲಾವಿದರ ತಂಡ ರಂಜಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ ಎಂದರು. ಅವರು ರಸ್ತೆ ದಾಟುವಾಗ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಹೆಚ್ಚು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿ ರವಿ ನಾಗಠಾಣ್, ಶ್ರೀರಂಗ ಜೋಶಿ, ಎಎಸ್ಐ ವಿಠ್ಠಲ ದೇವಮಾನೆ, ಸುಮಿತ್ ಉಮ್ರಾಣಿ, ಮುರುಗೆಪ್ಪ ಮೋಟಗಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಧಿಕಾರಿ ವೃಂದದವರ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೀನಿ. ಹಾಗೆ ಆರ್ಟಿಒ ಸಿಬ್ಬಂದಿಗಳಾದಂತಹ ಶ್ರೀ ಸುಮಿತ್ ಕುಮಾರ್ ಉಮ್ರಾನಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಎಲ್ಲ ಸಾರ್ವಜನಿಕ ಬಂಧುಗಳ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತವನ್ನ ಪ್ರೀತಿಪೂರ್ವಕವಾಗಿ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಕ್ಕೆ ಮಾನ್ಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ. ಬೀದಿ ನಾಟಕ ಪ್ರದರ್ಶನ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ. ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆ ಶ್ರೀರಾಮ್ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಧಿಕಾರಿ ವೃಂದದವರನ್ನ ಸ್ವಾಗತ, ಸುಸ್ವಾಗತವನ್ನ ಬಯಸುತ್ತೇವೆ. ಹಾಗೆ ನಾಗಠಾಣ್ ಸರ್ ಹಾಗೂ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಸುರಕ್ಷತೆಯ ನಿಯಮಗಳು ಹಾಗೂ ಕಡ್ಡಾಯವಾಗಿ ತಾವೆಲ್ಲರೂ ಹೆಲ್ಮೆಟ್ ಧರಿಸಬೇಕು ಎನ್ನುವಂತ ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡು ಇವತ್ತು ತಮ್ಮೆಲ್ಲರ ಎದುರುಗಡೆ ರಸ್ತೆ ಸಾರಿಗೆ ಸುರಕ್ಷತಾ ಜಾಗೃತಿ ಅಭಿಯಾನ ಜಾಥಾ ನೆರವೇರ್ತಾ ಇದೆ. ವಾದ್ಯ ನುಡಿಸಿ ನಿನ್ನ ಜೀವಕ್ಕೆ ಆಪತ್ತು ತಿಳಿಯಲ್ಲ. ಕುಡಿಯುವ ಚಟ ನಮ್ಗೆ ಆಪತ್ತು, ನಮ್ಮ ಆರೋಗ್ಯ ಕೆಡ್ತದ, ನಮ್ಮ ಮಾನ ಹೋಗ್ತದ, ನಮ್ಮ ಜೀವ ಹೋಗ್ತದ. ಕುಡಿದು ಚಲಾವಣೆ ಮಾಡೋದ್ರಿಂದ ನಮ್ಮ ಜೀವದ ಜೊತೆಗೆ ಇನ್ನೊಬ್ಬರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದೀವಿ. ಅದಕ್ಕೆ ರಸ್ತೆ ಸುರಕ್ಷತೆಯನ್ನು ನಾವೆಲ್ಲರೂ ಕಾಪಾಡೋಣ, ಸುರಕ್ಷಿತ ಪ್ರಯಾಣ ಬೆಳೆಸೋಣ, ಮದ್ಯಪಾನ ಬಿಟ್ಟು ನಾವು ಗಾಡಿ ಹೊಡೆಯೋಣ. ಗಾಡಿ ಡೈವರ ಎಚ್ಚರದಿಂದ ಗಾಡಿ ಹೊಡಿಬೇಕನ್ನ, ನೀ ಹೊಡಿಬೇಕನ್ನ, ಚಿತ್ತವಿಟ್ಟ ಗಾಡಿ ನೀ ಹೊಡಿಯನ್ನ, ಹೊಡಿಯನ್ನ. ಸುರಕ್ಷಾದ ಕಾರ್ಯಕ್ರಮದ ಬಗ್ಗೆ ಅವರೆಲ್ಲ ಹಾಡಿನ ಮುಖಾಂತರ ನಿಮಗೆಲ್ಲ ಏನಂದ್ರೆ ಜನಜಾಗೃತಿ ಮೂಡಿಸ್ಲಿಕ್ಕೆ ಅವರು ಬಂದಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಇದರ ಜೊತೆ ಎಲ್ಲರೂ ನಾವು ಏನಿದೆಯಲ್ಲ ಎಲ್ಲರೂ ನಮ್ಮ ಜವಾಬ್ದಾರಿ ಇದೆ. ರಸ್ತೆ ಇದರಲ್ಲಿ ಹೋಗ್ಬೇಕಾದ್ರೆ ಪಾದಚಾರಿಗಳು ಆಗಲಿ ಇಲ್ಲ ಮೋಟರ್ ಸೈಕಲ್ ವಾಹನ ಚಾಲಕರು,
4 ಚಕ್ರ ವಾಹನ ಚಾಲಕರು, ಭಾರಿ ವಾಹನ ಚಾಲಕರು ಇಲ್ಲ ನೀವು ನಾವು ಎಲ್ಲ ಏನಿದೆ ಪ್ರಜೆಗಳು ಸದಕ್ಕ ರಸ್ತೆ ಮೇಲೆ ಭಾಳ ಸುರಕ್ಷಿತವಾಗಿ ಸುಶಿಕ್ಷಿತವಾಗಿ ಹೋಗ್ಬೇಕು. ಲಕ್ಷ್ಯ ಇರ್ಬೇಕು. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಇದು ಮಾಡ್ತಾ ಇದ್ದೀವಿ, ಗಾಡಿ ಯಾವ್ದಾರು ಬಂದ್ರೆ ನೋಡ್ಕೊಂಡು ಮಾಡಿ. ಈಗ ಚಾಲಕರು ಅವರು ಏನೋ ಒಂದು ಇದ್ರಾಗ ಬರ್ತಿರ್ತಾರೆ. ಇನ್ನು ಪಾದಚಾರಿಗಳನ್ನು ಒಂದು ಸ್ವಲ್ಪ ನೋಡಿ ರೋಡ್ ಕ್ರಾಸ್ ಮಾಡುವಾಗಲಾದ್ರಿ ಯಾವುದೇ ಇದು ನೋಡಿಕೊಂಡು ಬಲಕ್ಕೆ ಎಡಕ್ಕೆ ನೋಡಿಕೊಂಡು ಟ್ರಾಫಿಕಲ್ಲಿ ನಮ್ಮ ಇವರು ಪೊಲೀಸ್ ಸಿಬ್ಬಂದಿನೂ ಇದು ಮಾಡ್ತಿರ್ತಾರೆ. ಏನೋ ನಮ್ಮ ವಾಹನ ಇದು ಟ್ರಾಫಿಕ್ ಕಂಟ್ರೋಲಿಂಗ್ ಇದು ಮಾಡ್ತಿರ್ತಾರೆ. ಅವರಿಗೂ ಸಹಕರಿಸ್ಬೇಕು. ಸಹಕರಿಸಿ ಎಲ್ಲರೂ ಸುರಕ್ಷಿತವಾಗಿ ಈ ಜನಜಾಗೃತಿ ಮೂಡಿಸಿ ಎಲ್ಲರೂ ಪಾದಚಾರಿಗಳಾಗಲಿ ಇದು ಆಗಲಿ ಎಲ್ಲರೂ ಹೋಗಿ ಸುರಕ್ಷಿತವಾಗಿ ನಮ್ಮ ಜೀವದ ಇದರ ಬಗ್ಗೆ ಕಾಳಜಿ ವಹಿಸಿ ಇದು ಮಾಡಬೇಕು. ನಮ್ಮ ಜೀವ ಅಲ್ಲದೆ ಬೇರೆಯವ್ರ ಜೀವನದ ಬಗ್ಗೆನೂ ಇದು ಮಾಡಬೇಕು. ಇವತ್ತಿನ ದಿನದಾಗ 2 ವೀಲರ್ ಆಗಲಿ ಯಾರೇ ಆಗಲಿ ಮೊಬೈಲ್ ಒಂದು ಭಾಳ ಒಂದು ಪಿಡುಗಾಗ್ಬಿಟ್ಟದು. ಎಲ್ಲರ ಕೈಯಲ್ಲಿ ಮೊಬೈಲ್, ಬೈಕ್ ಮೇಲೆ ಓದ್ತಿರ್ತಾರೆ, ಈ ಥರ ಹಿಡ್ಕೊಳ್ಳೋದು, ಮುಖ ವಂಕ್ ಮಾಡ್ಕೊಳ್ಳೋದು, ಹಾಗೆ ಯಾಕಡೆ ಹೋಗ್ತಿರ್ತಾರೆ, ಲಕ್ಷ್ಯ ಇರೋದಿಲ್ಲ ಅವ್ರಿಗೆ. ಬಲಗಡೆ ತೆರವು ತೋಳ್ದಿರ್ತದೋ, ಏನು ಎಡಗಡೆ ತೆರವು ತೋರ್ತದೋ, ಮುಂದ್ಗಡೆ ಹೋಗೋದಿರ್ತದೋ, ಇನ್ನೂರು ಹಾಗೆ ಹಾರ್ನ್ ಇದು ಮಾಡ್ತಾ ಇದು ಮಾಡ್ತಾ ಅವ್ರಿಗೆ ಕಷ್ಟ. ಇವು ಯಾಕಡೆ ವಾಹನ ಟರ್ನ್ ಯಾಕಡೆ ಹೋಗ್ತಾ ಅನ್ನೋದು ಅವರಿಗೂ ಒಂದು ಕನ್ಫ್ಯೂಸ್. ಹಿಂಗಾಗಿ ಏನಿದೆ ಎಲ್ಲರಿಗೂ ಅಸುರಕ್ಷಿತ ಇದು ಬರಬಾರ್ದು. ಎಲ್ಲ ಸುರಕ್ಷಿತವಾಗಿ ಏನದ ಈ ಎಲ್ಲ ಏನದ ನಮ್ಮ ರಸ್ತೆ ಮಾಸಾಚರಣೆ ಏನದ ಆಚರಿಸಿ ಇದು ಮಾಡೋಣ ಅಂತ ಒಂದೊಂದು 4 ಮಾತು ಹೇಳಿ ಇದು ಮಾಡ್ತಾರೆ. ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಕರ್ನಾಟಕ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಇವರ ಆದೇಶದ ಪ್ರಕಾರ ಹಲವು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೀವಿ. ಪ್ರಾದೇಶಿಕ ಸಾರಿಗೆ ಕಚೇರಿ ಅಥಣಿಯವರ ಪರವಾಗಿ ಇದರ ಅಂಗವಾಗಿ ಇವತ್ತು ಈ ಬೀದಿ ನಾಟಕದ ಮೂಲಕ ಜನಜಾಗೃತಿಯನ್ನು ಏರ್ಪಡಿಸ್ತಾ ಇದ್ದೇವೆ. ಇದನ್ನ ಚಿಕ್ಕೋಡಿಯ ಒಂದು ಕಲಾ ತಂಡದವರು ಬಂದು ಇವತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಇದನ್ನು ಸದುಪಯೋಗ ಪಡೆದುಕೊಂಡು ಸುರಕ್ಷಿತವಾಗಿ ರಸ್ತೆ ಮೂಲಕ ಚಲಿಸಿ ಇತರ ಪಾದಚಾರಿಗಳಿಗೆ, ಇತರ ವಾಹನ ಚಲಾವಣೆ ಮಾಡುವ ಚಾಲಕರಾಗಲಿ ವಾಹನ ಸವಾರರಾಗಲಿ ಇವರು ಸುರಕ್ಷಿತವಾಗಿ ತಮ್ಮ ವಾಹನ ಚಲಾವಣೆ ಮಾಡ್ರಿ. ಮತ್ತೆ ಇತರರಿಗೂ ಸುರಕ್ಷಿತವಾಗಿ ಗಮ್ಯವನ್ನು ತಲುಪುವಂಗೆ ಮಾಡಿ ಒಂದು ಉತ್ತಮ ಗುಡ್ ಸಮೀಟನ್ ಅಂತಾರೆ. ಅದೇ ರೀತಿ ಅಂದ್ರೆ ಮತ್ತೊಬ್ಬರ ಬಗೆಗೆ ಒಂದು ಒಳ್ಳೆ ಇತರೆ ದಾರಿ ಹೋಗರು ಅಥವಾ ರಸ್ತೆ ಉಪಯೋಗಿಸುವವರ ಬಗ್ಗೆ ಒಂದು ಕಳಕಳಿಯಿಂದ ವಾಹನ ಚಲಾವಣೆ ಮಾಡ್ರಿ. ಸುರಕ್ಷಿತವಾಗಿ ವಾಹನ ಚಲಾವಣೆ ಮಾಡ್ರಿ, ಸುರಕ್ಷಿತವಾಗಿ ಇರಿರಿ. ಮತ್ತು ಈ ವರ್ಷದ್ದು ಒಂದು ಧ್ಯೇಯ ಏನಿದೆ, ಧ್ಯೇಯ ವಾಕ್ಯ ರಸ್ತೆ ಸುರಕ್ಷತೆ ಜೀವನ ರಕ್ಷೆ ಅಂದ್ರೆ ಸಡಕ್ ಸುರಕ್ಷಾ ಜೀವನ ರಕ್ಷಾ ಅಂತದೆ. ದಯವಿಟ್ಟು ಎಲ್ಲರೂ ಈ ಬಗ್ಗೆ ಬಹಳ ಜಾಗೃತರಾಗಿ ಮತ್ತು ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳೇನಿದೆ ಇದರ ಸುರಕ್ಷಿತವಾಗಿ ವಾಹನ ಚಲಾಯಿಸಲು ಮತ್ತೆ ಸುರಕ್ಷಿತವಾಗಿ ರಸ್ತೆ ಕ್ರಾಸ್ ಮಾಡುವ ಇಂತ ಒಂದು ಮಾಡಿದ್ರೆ ಅಂತಂದ್ರೆ ಈಗಾಗಲೇ ಒಂದು ಜವಾಬ್ದಾರಿ ನಾಗರಿಕರಾಗಿ ನೀವು ಮುಂದೆ ಜವಾಬ್ದಾರಿ ನಾಗರಿಕರಾಗಿರ್ತೀರಿ. ಅದರಿಂದ ಈ ನಿಟ್ಟಿನ ಕಾರ್ಯಕ್ರಮಗಳನ್ನು ನಾವು ಹಲವಾರು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿರ್ತದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕೆಂದು ನಮ್ಮಲ್ಲಿ ಈ ಮೂಲಕ ವಿನಂತಿ ಕೊಡಬೇಕು.